ಹಾಯ್ ವೆಲ್ಕಮ್ ಬ್ಯಾಕ್ ದಿ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನಿಮಗೆ ಸ್ಪಾನ್ಸರ್ ಅಂಡ್ ಪ್ಲೇಸ್ಮೆಂಟ್ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ. ಬಿಫೋರ್ ನೆಕ್ಸ್ಟ್ ಇನ್ಕಮ್ ಪ್ಲಾನ್ ವಿಡಿಯೋ ನೋಡೋ ಮುಂಚೆ ನಿಮಗೆ ಸ್ಪಾನ್ಸರ್ ಅಂಡ್ ಪ್ಲೇಸ್ಮೆಂಟ್ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಅರ್ಥ ಆದ್ರೆ ಮಾತ್ರ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಏನಿದು ಸ್ಪಾನ್ಸರ್ ಅಂಡ್ ಪ್ಲೇಸ್ಮೆಂಟ್? ಸ್ಪಾನ್ಸರ್ ಅಂಡ್ ಪ್ಲೇಸ್ಮೆಂಟ್ ನಿಮಗೆ ಈ ಪ್ಲಾನ್ ಅಲ್ಲಿ ಎರಡು ಆಪ್ಷನ್ ಇದೆ. ನಿಮ್ಗೆ ಐಡಿ ಕ್ರಿಯೇಟ್ ಮಾಡೋದು ಸ್ಪಾನ್ಸರ್ ಅಂಡ್ ಪ್ಲೇಸ್ಮೆಂಟ್. ಸ್ಪಾನ್ಸರ್ ನಿಮ್ಮನ್ನ ಯಾರು ಸ್ಪಾನ್ಸರ್ ಮಾಡ್ತಾರೆ ಅದು ಸ್ಪಾನ್ಸರ್. ನೆಕ್ಸ್ಟ್ ನೀವು ಎಲ್ಲಿ ಪ್ಲೇಸ್ಮೆಂಟ್ ಮಾಡಬೇಕು ಅದು ಪ್ಲೇಸ್ಮೆಂಟ್. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ದೇ MCA ನಂಬರ್ ಅಲ್ಲಿ ID ಕ್ರಿಯೇಟ್ ಮಾಡುವಾಗ, ರಿಜಿಸ್ಟ್ರೇಷನ್ ಮಾಡುವಾಗ ಸ್ಪಾನ್ಸರ್ ಮತ್ತೆ ಪ್ಲೇಸ್ಮೆಂಟ್ ಕೊಟ್ಟಾಗ ಅದು ನಿಮ್ಮ ಫ್ರಂಟ್ ಲೈನ್ ಅಂತ ಕನ್ಸಿಡರ್ ಆಗುತ್ತೆ. ನಿಮ್ದೇ MCA ನಂಬರ್ ಅಲ್ಲಿ ಸ್ಪಾನ್ಸರ್ MCA ನಂಬರ್ ಮತ್ತೆ ಪ್ಲೇಸ್ಮೆಂಟ್ ನಿಮ್ದೇ ಕೊಟ್ಟಾಗ ನೀವೇ ಸ್ಪಾನ್ಸರ್ ಅಪ್ಲೈನ್ ಅಂಡ್ ಪ್ಲೇಸ್ಮೆಂಟ್ ಆಗಿರ್ತೀರಾ. ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಇದು ನೀವಂತ ಅನ್ಕೊಳ್ಳಿ, ಇವಾಗ ನಿಮ್ಗೆ ಸ್ಪಾನ್ಸರ್ ಯಾರಾದ್ರು ಇದ್ದಾರೆ, ಈಗ ಆಲ್ರೆಡಿ ನಿಮ್ಮೊಂದು ಸ್ಟ್ರಕ್ಚರ್ ರೆಡಿ ಇದೆ, ನಿಮಗೆ ಎಕ್ಸ್ಟ್ರಾ ಸ್ಪಾನ್ಸರ್ ಇದ್ದಾರೆ. ಈಗ ABCD 4 ಮೆಂಬರ್ಸ್ ಇದ್ದಾರೆ. ಎಕ್ಸ್ಟ್ರಾ ನಿಮ್ಮ ಸ್ಪಾನ್ಸರ್ ಇತ್ತು ಅಂತಂದ್ರೆ ನೀವು ಯಾವ ಲೆಗ್ಗಿಗೆ ಎಲ್ಲಿ ಶಾರ್ಟೇಜ್ ಇದೆ ನೋಡ್ಕೊಂಡು ನೀವು ಪ್ಲೇಸ್ ಮಾಡ್ಬೋದು. ಇಲ್ಲಿ ಸ್ಪಾನ್ಸರ್ ID ನಿಮ್ದು ಕೊಟ್ಟು ಪ್ಲೇಸ್ಮೆಂಟ್ ಅನ್ನೋದು A ಪರ್ಸನ್ ಇದು ಪ್ಲೇಸ್ಮೆಂಟ್ ಕೊಟ್ರೆ ಪ್ಲೇಸ್ಮೆಂಟ್ ಅಪ್ಲೈನ್ ಬಂದು A ಪರ್ಸನ್ ಆಗಿರ್ತಾನೆ, ಸ್ಪಾನ್ಸರ್ ಬಂದು ನೀವಾಗಿರ್ತೀರಾ. ಇದ್ರ ಅಡ್ವಾಂಟೇಜ್ ಏನಂತ ನಾನು ನೆಕ್ಸ್ಟ್ ಕ್ಲಾರಿಟಿ ಕೊಡ್ತೇನೆ. ಇದು ನೀವಾಗಿರ್ತೀರಿ. ನೆಕ್ಸ್ಟ್ ನಿಮಗೆ ಯಾರ ಕೆಳಗಡೆ ಬೇಕಾದ್ರು ಇಲ್ಲಿ ನಿಮ್ಗೆ ಸ್ಪಾನ್ಸರ್ ಎಷ್ಟು ಬೇಕಾದ್ರೂ ಮಾಡೋದು, ಪ್ಲೇಸ್ ಎಲ್ಲಿ ಬೇಕಾದ್ರೂ ಕೊಡ್ಬೋದು, ಯಾವ ಲೆಗ್ ಅಲ್ಲಿ ಬೇಕಾದ್ರೂ ಕೊಡ್ಬೋದು. ಸೊ ನೆಕ್ಸ್ಟ್ ನೋಡಿ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ನಿಮಗೆ ಯಾವ ಲೆಗ್ ಅಲ್ಲಿ BV ಬೇಕು, ಶಾರ್ಟೇಜ್ ಇದೆ ಅಥವಾ ಯಾರಿಗೆ ಸಪೋರ್ಟ್ ಮಾಡಬೇಕು ಅವ್ರಿಗೆ ನೀವು ಕೊಡ್ಬೋದು. ಈಗ ನಿಮ್ದು ಎಕ್ಸ್ಟ್ರಾ ಸ್ಪಾನ್ಸರ್ ಇದಾರೆ ಅಂತಂದ್ರೆ ಇಲ್ಲಿ A ಪರ್ಸನ್ ನ ಕೆಳಗಡೆ ಎಲ್ಲಿ ಬೇಕಾದ್ರೂ ನೀವು ಸ್ಪಾನ್ಸರ್ ನೀವು ಕೊಟ್ರೆ ಸ್ಪಾನ್ಸರ್ ಅಪ್ಲೈ ನೀವಾಗಿರ್ತೀರಾ, ಪ್ಲೇಸ್ಮೆಂಟ್ ಅಪ್ಲೈನ್ A ಪರ್ಸನ್ ಆಗಿರ್ತಾನೆ. ಹಾಗೆ ನೀವು ಎಲ್ಲಿ ಬೇಕಾದ್ರೂ ನೀವು ಪ್ಲೇಸ್ಮೆಂಟ್ ಮಾಡ್ತಾ ಹೋಗ್ಬೋದು. ಇನ್ ಕೇಸ್ ಅವರ ಸ್ಪಾನ್ಸರ್ ಆಗಿರ್ತಾರಂತಂದ್ರೆ ದಯವಿಟ್ಟು ಅವ್ರದೇ ಸ್ಪಾನ್ಸರ್ ID ಕೊಟ್ಟು ಅವ್ರ ಕೆಳಗಡೆನೆ ಪ್ಲೇಸ್ ಮಾಡಿ. ಈಗ ಯಾರ್ದಾದ್ರು ನಿಮ್ಮ ಟೀಮ್ ಇದೆ ಸ್ಪಾನ್ಸರ್ ಅಂಡ್ ಪ್ಲೇಸ್ಮೆಂಟ್ ಇತ್ತು ಅಂತಂದ್ರೆ ಅವ್ರ ಕೆಳಗಡೆನೆ ಸ್ಪಾನ್ಸರ್ ಅಂಡ್ ಪ್ಲೇಸ್ಮೆಂಟ್ ಅನ್ನ ಕೊಡಿ. ಇದರಿಂದ ಏನ್ ಅಡ್ವಾಂಟೇಜ್ ಅಂತಂದ್ರೆ ನಿಮ್ದು ಎಷ್ಟು ಬೇರೆ ಲೆಗ್ ಇತ್ತು ಅಂತಂದ್ರೆ ನೀವು ಬೇರೆ ನಿಮ್ಮ ಟೀಮ್ ಕೆಳಗಡೆ ಸ್ಪಾನ್ಸರ್ ಅಂಡ್ ಪ್ಲೇಸ್ಮೆಂಟ್ ಗಳನ್ನ ಮಾಡಬಹುದು. ಹಾಗಾಗಿ ಫಾರ್ ಎಕ್ಸಾಂಪಲ್ ನೀವು ಇವಾಗ ಡೈರೆಕ್ಟರ್ ಅಂತಕ್ಕೆ ರೀಚ್ ಆಗ್ಬೇಕು. ಓಕೆ, ಸೊ ಇಲ್ಲಿ ಏನಂತಂದ್ರೆ ABCD. ಓಕೆ, ಇಲ್ಲಿ BV ಬರ್ತಾ ಇದೆ ಅಂತ ಅನ್ಕೊಳ್ಳಿ. ಜಸ್ಟ್ ನಿಮಗೆ ಡೈರೆಕ್ಟರ್ಗೆ 1100 ಆಗ್ಬೇಕು, ನಿಮ್ದೊಂದು 100 BV ಆಗಿರುತ್ತೆ. ಬಟ್ ಈ ಪರ್ಸನ್ ಏನಂತಂದ್ರೆ ಇನ್ಆಕ್ಟಿವ್ ಇದ್ದಾನೆ ಅಂದ್ರೆ ಬಿಸ್ನೆಸ್ ಮಾಡ್ತಾ ಇಲ್ಲ. ಸೊ ನೆಕ್ಸ್ಟ್ ನಿಮಗೆ ಅದೇ ಲೆಗ್ ಅಲ್ಲಿ ಬಿಸ್ನೆಸ್ ಬೇಕು ಅಂತಂದ್ರೆ ನೀವೇನ್ ಮಾಡ್ಬೋದು, ನಿಮ್ಮ ಎಕ್ಸ್ಟ್ರಾ ಸ್ಪಾನ್ಸರ್ ನೀವು ನಿಮ್ದು ಹೆಸರು ಕೊಡ್ಬೇಕು, ಸ್ಪಾನ್ಸರ್ ID ನಿಮ್ದು ಕೊಡ್ಬೇಕು. ಪ್ಲೇಸ್ಮೆಂಟ್ ಇವನ್ ಅಂಡರ್ಲಿ ಮಾಡಿದಾಗ ಇವನಿಗೆ ಜಸ್ಟ್ GPVಗೆ ಸಪೋರ್ಟ್ ಆಗತ್ತೆ, ಅಂದ್ರೆ ಅವನ ಅಂಡರ್ಲಿ GPVಗೂ ಬರುತ್ತೆ, ನಿಮಗೆ ಅದು ಸ್ಪಾನ್ಸರ್ ನೆಕ್ಸ್ಟ್ ನಿಮ್ಮ ಟೈಟಲ್ ಗೆ ಹೆಲ್ಪ್ ಆಗತ್ತೆ. ಹಾಗಾಗಿ ನಿಮ್ಗೆ ಎಲ್ಲೆಲ್ಲಿ ಸ್ಪಾನ್ಸರಿಂಗ್ ಮಾಡ್ತೀರಿ ಅದೆಲ್ಲವೂ ಕೂಡ ನಿಮಗೆ ಸ್ಪಾನ್ಸರ್ PGBV ಆಗಿ ಕನ್ಸಿಡರ್ ಆಗುತ್ತೆ. ನೀವೆಲ್ಲಿ ಪ್ಲೇಸ್ಮೆಂಟ್ ಮಾಡ್ತೀರಾ ಅವ್ರಿಗೆ ಜಸ್ಟ್ ಫಾರ್ ಸಪೋರ್ಟ್ ಅಷ್ಟೇ. ಅವರಿಗೂ ಕೂಡ ನೆಕ್ಸ್ಟ್ ಇನ್ಕಮ್ ಬರಬೇಕು ಅಂತಂದ್ರೆ ಅವ್ರು ಸ್ಪಾನ್ಸರ್ ಲೆಗ್ ಅಲ್ಲಿ ಮತ್ತೆ ಸ್ಟಾರ್ಟ್ ಮಾಡಬಹುದು. ಅವ್ರ ಅಂಡ್ರಲ್ಲಿ BV ಬಂದಿರುತ್ತೆ, ಅದು ನಿಮ್ಗೆ GPVಗೆ ಇರಬಹುದು, ಟೈಟಲ್ ಇರಬಹುದು, ಪ್ರತಿಯೊಂದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಇದನ್ನ ದಯವಿಟ್ಟು ಕ್ಲಾರಿಟಿ ಪಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ನಾನು ಇನ್ಕಮ್ ಪ್ಲಾನ್ ಅಲ್ಲಿ ನಿಮ್ಗೆ ಇದನ್ನ ಡಿಟೇಲ್ ಆಗಿ ಕ್ಲಾರಿಟಿ ಕೊಡ್ತೀನಿ. ಸೊ ಇದು ಸ್ಪಾನ್ಸರ್ ಅಂಡ್ ಪ್ಲೇಸ್ಮೆಂಟ್. ನಿಮ್ಮ ಆಪ್ ಅಲ್ಲಿ ಕೂಡ ನಿಮ್ಗೆ ಸಪರೇಟ್ ಆಗಿ ಸ್ಪಾನ್ಸರ್ ಅಂಡ್ PGB ಅಂಡ್ ಪ್ಲೇಸ್ಮೆಂಟ್ ಅಂದ್ರೆ ನಿಮ್ಗೆ ಯಾರಿಗಾದ್ರೂ ಸಪೋರ್ಟ್ ಕೊಟ್ಟಾಗ ಅವ್ರು ಯಾರು ಸ್ಪಾನ್ಸರ್ ಇರ್ತಾರೆ ಅದು ಅವ್ರಿಗೆ ಸ್ಪಾನ್ಸರ್ BV ಆಗಿ ಕನ್ಸಿಡರ್ ಆಗಿರುತ್ತೆ. ನಿಮ್ಗೆ ಪ್ಲೇಸ್ಮೆಂಟ್, ನಿಮ್ಗೆ ಇನ್ಕಮ್ ಬರೋದು ಸ್ಪಾನ್ಸರ್ PGB ಮೇಲೆ. ಹಾಗಾಗಿ ನೀವು ಹೆಚ್ಚು ಸ್ಪಾನ್ಸರ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಪ್ಲೇಸ್ಮೆಂಟ್ ನಿಮ್ ಕೆಳಗಡೆ ಇತ್ತು ಅಂತಂದ್ರೆ ಅಥವಾ ನೀವು ಯಾರಿಗಾದ್ರೂ ಪ್ಲೇಸ್ಮೆಂಟ್ ಕೊಡ್ತೀರಾ ಅಂತಂದ್ರೆ ಪ್ಲೇಸ್ಮೆಂಟ್ ಕೊಟ್ಟ ವ್ಯಕ್ತಿಗೆ ಅದು ಸಪೋರ್ಟ್ ಆಗುತ್ತೆ. ಹಾಗಾಗಿ ನೀವು ಯಾವುದೇ ಡೆಪ್ತ್ ಅಲ್ಲಿ ಕೊಡ್ಬೋದು, ಎಷ್ಟನೇ ಡೆಪ್ತ್ ಅಲ್ಲಿ ಕೊಟ್ಟರು ಕೂಡ ಅದು ನಿಮ್ಗೆ ಫಸ್ಟ್ ಜನರೇಷನ್ ಇಂದಾನೆ ಕನ್ಸಿಡರ್ ಆಗುತ್ತೆ. ಹಾಗಾಗಿ ಇದು ನಿಮ್ಗೆ ಬಿಗ್ಗೆಸ್ಟ್ ಅಡ್ವಾಂಟೇಜ್. ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಏನಾದ್ರೂ ಕನ್ಫ್ಯೂಷನ್ ಡೌಟ್ ಇದ್ರೆ
ನನಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.